ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ನಿನ್ನೆ ವಿಡಿಯೋ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಅದನ್ನ ಮುಂದುವರ್ಸೋ ಯೋಚನೆ ಏನೂ ಇಲ್ಲ. ಆದರೆ ನಿನ್ನೆ ವಿಡಿಯೋ ಮಾಡ್ತಾ ಮಾಡ್ತಾ ನನಗೆ ಅದು ತಡ್ಕೊಳಕ್ಕಾಗಿಲ್ಲ, ದುಃಖ. ಅದಕ್ಕೋಸ್ಕರ ತುಂಬ ಬೇಜಾರಾಯಿತು. ಯಾರಿಗೂ ಬಾಯಿನೂ ಹೇಳ್ದೆ, ಏನೇನು ಮಾಡಿದೆ, ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡ್ತು. ಬೇಜಾರು ಅನ್ನೋಕ್ಕಿಂತ ನೋವು ಸಿಕ್ಕಾಪಟ್ಟೆ. ಅದನ್ನು ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ದೀರಾ, ಏನೂ ಇಲ್ಲ, ಅಲ್ಲಿ ಭೂಮಿ ಮೇಲೆ ಬಂದಮೇಲೆ ಒಂದು ದಿವಸ ಅಲ್ಲ ಒಂದು ದಿವಸ ಹೋಗಲೇಬೇಕು. ತುಂಬ ಸಮಾಧಾನ ಮಾತುಗಳನ್ನ ಹೇಳಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ. ಹಾಗೆ ನಿಜ ಹೋಗಬೇಕು, ಇಲ್ಲ ಅಂತಲ್ಲ, ಅದಕ್ಕೆ ಒಂದು ಅರ್ಥ ಇರಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಒಂದು ಅರ್ಥ ಇರಬೇಕು. ಪರಿಸ್ಥಿತಿ ಯಾವ ರೀತಿ ಬಂತು, ಯಾವ ರೀತಿ ಜೀವ ಹೋಯಿತು, ಅದು ಸ್ವಲ್ಪ ತುಂಬ ನೋವಾಯಿತು ನನಗೆ. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ತುಂಬ ಏನು ಖುಷಿ. ನಾನು ಎಲ್ಲಿ ಮಾತಾಡ್ತಾ ಇದ್ನೋ ಅಲ್ಲೇ ಮರ್ತೋಗ್ಬಿಟ್ಟೆ. ಯಾಕಂದರೆ ಬಟ್ಟೆ ಹೊಲಿಯಕ್ಕೆ ಹಾಕಿದಾರಲ್ರಿ, ಅವ್ರು ಬಂದಿದ್ದರು. ಅದು ಬಂದ್ ಮಾಡಿ ಅಲ್ಲಿಗೆ ಹೋದದು. ಎಲ್ಲಿ ಏನು ಮಾತಾಡತ್ತಿದ್ದು ನನಗೆ ಗೊತ್ತಿಲ್ಲ, ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಏನಾದರೂ ಆಗಿರಲಿ ಫ್ರೆಂಡ್ಸ್, ಓಕೆ. ಎಲ್ಲ ವಿಡಿಯೋಸ್ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅಷ್ಟೇ, ಮುಗೀತು. ಅದು ಮರ್ತೋಗ್ಬಿಡ್ತೀನಿ. ತಲೆ ಮೇಲೆ ಎತ್ತು ಕಲರ್ ಹಾಕೊಳ್ಳಿ ನನಗಾಗಿತ್ತು. ನನಗೆ ಎಲ್ಲ ಮರ್ತು ಹೋಗ್ಬಿಟ್ರೆ. ಜೀವನ ಮಾಡೋದ್ರೆ ಹೆಂಗೆ ಅನಿಸ್ಬಿಟ್ಟೆ ಜೀವನದಾಗ ನನಗೆ. ಬಿಡ್ರಿ, ಮುಂಜಾನೆ ಹಿಡ್ದ ನೋಡಿ ಇವತ್ತೇನು ಕೆಲಸ ಮಾಡಿಲ್ಲ. ಅಂದ್ರೆ ಮನೆಯಾಗ ಏನೂ ಕೆಲಸ ಮಾಡ್ಕೊಂಡಿಲ್ಲ. ಬೆಳಗ್ಗೆ ನಾಷ್ಟ ಮಾಡ್ಕೊಂಡ್ವಿ. ಏನು ನಾಷ್ಟ ಅಂತ ತೋರಿಸ್ತೀನಿ. ಬೆಳಿಗ್ಗೆ ನಿಮ್ಗೆ ಏನಾದರೂ ನಾಷ್ಟ ಮಾಡಬೇಕಂದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿರಿ. ಸೂಪರ್ ಆಗಿರ್ತೈತಿ. ಮತ್ತು ನೀವೇನಾದರೂ ಈ ನಾಷ್ಟ ಮಾಡಬೇಕು ಅಂತ ರೆಸಿಪಿ ಗೊತ್ತಿಲ್ಲ ಅಲ್ಲ, ನಾನು ತುಳಸಿ ಅಡುಗೆ ಮನೆ ಚಾನಲಲ್ಲಿ ಹಾಕಿರ್ತೀನಿ. ಖಂಡಿತ ಈ ರೆಸಿಪಿ ನೋಡಿ ಟ್ರೈ ಮಾಡಿ. ಒಂದು ಸತಿ ತಿಂದರೆ ತಿಳ್ಕೊಂಡು ನೀವು ಮತ್ತೆ ಇದ್ದ ಮಾಡ್ಕೊಂಡಿರ್ತೀರಿ. ಅಷ್ಟು ರುಚಿಯಾಗಿರ್ತೈತಿ, ಅಷ್ಟು ಸೂಪರ್ ಆಗಿರ್ತೈತಿ. ಅದ್ರ ಜೊತೆಗೆ ನಾನು ಹಾಗೆ ಸಾಬುದಾನಿ ಪಾಯಸನ ಮಾಡ್ಕೊಂಡೆ. ನನಗೆ ಸಾಬುದಾನಿ ಪಾಯಸ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಸಾಬುದಾನಿ ಪಾಯಸ ಮಾಡ್ಕೊಂಡಿನಿ. ನೀವು ಕೂಡ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ, ರುಚಿ ನೋಡಿ, ಟೇಸ್ಟ್ ಮಾಡಿ. ಸಖತ್ತಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಅಷ್ಟೇ ಟೇಸ್ಟ್. ನನಗಂತೂ ತುಂಬಾ ಇಷ್ಟ ಆಯಿತು. ಟ್ರೈ ಮಾಡಿ ಖಂಡಿತ ಇದನ್ನು. ನಾಷ್ಟ ಮಾಡಿದ್ವಿ, ಸ್ಪೆಷಲ್ ನಾಷ್ಟ ಸೂಪರ್ ಆಗಿತ್ತು. ಬೆಳಗ್ಗೆ ತಿಂದಿರೋದು ಇನ್ನೂ ಹೊಟ್ಟೆ ಹಸುವಾಗಿಲ್ಲ ನೋಡಿ. ಬೆಳಗ್ಗೆ ತಿಂದಿದ್ದು ಟೈಮಿಗೆ 6 ಗಂಟೆ ಆಗೈತಿ. ಇವಾಗ ವಿಡಿಯೋ ಮಾಡತ್ತೀನಿ. ಇವತ್ತೇ ಅಪ್ಲೋಡ್ ಮಾಡಿಬಿಡ್ತೀನಿ ಅಷ್ಟೇ. ಏನು ಮಾಡಿದ್ರಪ್ಪ ಅಂತಂದ್ರೆ, ಈಗ ಡ್ರೆಸ್ನ ಹೊಲಿದಿದ್ದೀನಿ. ಆ ಡ್ರೆಸ್ ಮಾಮೂಲಿ ಯಾವಾಗಲೂ ಹೊಲಿತೀನಿ. ಪ್ಯಾಂಟು ಈ ಥರ ನಾನು ಯಾವತ್ತೂ ಹೊಲಿದಿಲ್ಲ, ಇವು ಹೊಲಿದಿಲ್ಲ, ಆದರೆ ಹೊಲಿಬೇಕು. ಎಲಾಸ್ಟಿಕ್ ಪ್ಯಾಂಟ್ ಹೊಲಿಬೇಕಂತೆ. ಎಲಾಸ್ಟಿಕ್, ಸೊಂಟದಲ್ಲಿ ಎಲಾಸ್ಟಿಕ್ ಬರುತ್ತಲ್ಲ, ಆ ಥರದ್ದು ನಾನು ಯಾವಾಗೂ ಹೊಲಿದಿರಲಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಪ್ರಯತ್ನ ಪಡಬೇಕು. ಯಾವುದು ಬರಲ್ಲ ಅಂತ ಕೂತ್ಕೋಬಾರ್ದು. ಯಾವುದು ಬರಲ್ಲೋ ನಾವು ಅದನ್ನೇ ಕಲಿಬೇಕೀಗ. ನಮಗೆ ಬರ್ತಾ ಇಲ್ಲ ಅಂತ ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ನನಗೆ ಡ್ರೆಸ್ ಹೊಲಿಯೋಕ್ಕೆ ಬರ್ತಾ ಇರಲಿಲ್ಲ. ನನ್ನ ಡ್ರೆಸ್ ಹೊಲಿಯೋದು ಒಂದು ಮಾರ್ಕ್ ಮಾಡೋದು ಕೂಡ ನಾನು ನೋಡಿಲ್ಲ. ಡ್ರೆಸ್ ನಾನು ಕಲ್ತೂ ಇಲ್ಲ. ಬ್ಲೌಸ್ ಮಾತ್ರ ಅದು ಅರ್ಧಂಬರ್ಧ ಕಲ್ತಿರೋದು. ಡ್ರೆಸ್ ಹೊಲಿಯೋದು ನನಗೆ ಗೊತ್ತೇ ಇರಲಿಲ್ಲ. ಹಿಂಗೆ ಹೊಲಿತಾರೆ, ಹಿಂಗೆ ಕಟ್ ಮಾಡ್ತಿರೋದು, ಅದು ಕೂಡ ಐಡಿಯಾ ಇರಲಿಲ್ಲ. ಆಮೇಲೆ ಸುಮ್ಮನೆ ಒಂದು ದಿವಸ ಕೂತ್ಕೊಂಡು ಏನು ಮಾಡಿದೆ, ಒಂದು ಡ್ರೆಸ್ ಪೀಸ್ ತೊಗೊಂಬಂದೆ ಅಂಗಡಿಯಿಂದ. ನಂದೇ ಫಸ್ಟು ಟೈಮು ತೊಗೊಂಡು ಬಂದು ಏನು ಮಾಡಿದೆ, ಹಳೆ ಡ್ರೆಸ್ ಇರುತ್ತಲ್ಲ ಅದ್ರ ಮೇಲೆ ಹಾಕಿ ಅದು ಹೆಂಗಿತ್ತು ಹಂಗೇ ಮಾರ್ಕ್ ಮಾಡ್ಕೊಂಡ್ಬಿಟ್ಟೆ. ಅಳತೆ ತೊಗೊಳೋದು ಬೇಡ, ಏನು ಬೇಡ, ಹಂಗೇ ಮಾರ್ಕ್ ಮಾಡ್ಕೊಂಡು ಹೊಲಿದ್ಬಿಟ್ಟೆ. ಕರೆಕ್ಟಾಗಿ ಬಂತು ಡ್ರೆಸ್ಸು. ಅವಾಗ ಸ್ವಲ್ಪ ಐಡಿಯಾ ಬಂತು ತಲೆಯಲ್ಲಿ, ಓ ಹಿಂಗೆ ಹೊಲಿಬೋದು ಅಂತ. ಅವಾಗಿಂದ ಡ್ರೆಸ್ ಹೊಲಿತಾ ಇದ್ದೀನಿ. ಇವತ್ತು ಕೂಡ ಒಂದು ಡ್ರೆಸ್ ಹೊಲಿದಿದ್ದೀನಿ, ಬನ್ನಿ ತೋರಿಸ್ತೀನಿ. ಎಲ್ಲರೂ ಹೊಲಿತಾರೆ, ಇವಳೇನು ತೋರಿಸ್ತಾಳೆ ಅಂತ ಅನ್ಕೋಬೋದು. ಅಂದ್ಕೊಂಡ್ರೆ ಏನು ಅಡ್ಡಿ ಇಲ್ಲ. ಯಾಕಂದರೆ ನಾನು ಇವತ್ತು ಕರೆಕ್ಟಾಗಿ ಡ್ರೆಸ್ಗಳು ಸುಮಾರು ಹೊಲಿದಿದ್ದೀನಿ. ಆದರೆ ಈ ಥರ ಡಿಸೈನ್ ಇರೋದು ಯಾವುದು ಹೊಲಿದಿರಲಿಲ್ಲ. ಇದೇ ನೆಕ್ಕಿಟ್ಟು ಇದೇ ಥರನೇ ಇದು ಕರೆಕ್ಟಾಗಿ ಬಂದಿದೆ ನೋಡಿ. ಸೂಪರಾಗಿ ಬಂದಿದೆ ಡ್ರೆಸ್. ಎಲ್ಲಿ ಸ್ವಲ್ಪನೂ ಇದಿಲ್ಲ. ಅವ್ರ ಅಳತೆಗೆ ಒಂದೇ ಒಂದು ದಾರನೂ ಹೆಚ್ಚು ಕಮ್ಮಿ ಇಲ್ಲ, ಅಷ್ಟು ಕರೆಕ್ಟಾಗಿ ಹೊಲ್ದಿದ್ದೀನಿ. ಡ್ರೆಸ್ ಪೀಸ್ ಗೊತ್ತಾ ನಿಮ್ಗೆ ಎಷ್ಟು ರೇಟ್ ಇದು? 2500 ಇದು ಡ್ರೆಸ್ಸು ಪೀಸು. ನಾನು 2500 ಒಂದು 10 ಡ್ರೆಸ್ ತೊಗೊಂಡ್ಬಿಡ್ತೀನಿ ನಾನು ಪಕ್ಕ. 2500 ನನ್ನ ಕೈ ಕೊಟ್ಬಿಟ್ರೆ ಒಂದು 10 ಡ್ರೆಸ್ ಎತ್ಕೊಂಡ್ಬಂದ್ಬಿಡ್ತೀನಿ. ಇವರು ಒಂದೇ ಒಂದು ಡ್ರೆಸ್ ತೊಗೊಂಡಿದ್ದಾರೆ. ಅವ್ರದ್ದು ಹಂಗೆ ದುಡಿಮೆ, ನಮ್ಮದು ಹಿಂಗೆ ದುಡಿಮೆ. ನಾವು ದುಡಿಯೋದು 500 ರೂಪಾಯಿಗೆ. ಇನ್ನೇನು ತೊಗೊಳಕ್ಕಾಗುತ್ತೆ? 500 ರೂಪಾಯಲ್ಲಿ 200 ರೂಪಾಯಿ ಟಾಪು, 100 ರೂಪಾಯಿ ಪ್ಯಾಂಟು, ಅಷ್ಟೇ ನಮ್ಮದು. ನಮ್ಮ ಸಂಸಾರ, ನಮ್ಮ ಜೀವನ ಇಷ್ಟೇ ಫ್ರೆಂಡ್ಸ್. ನಾವೇನು ದುಡ್ಡು ಇರೋರಿಗೆ ಎಷ್ಟಾದರೂ ಕೊಟ್ಟು ತೊಗೊಂಡ್ಬಿಡ್ತಾರೆ. ನಾವು ಇಷ್ಟೇ. ಇಲ್ಲಿ ಹಿಂದೆ ಕ್ಯಾನ್ವಸ್ ಹಾಕಿದ್ದೀನಿ, ಇದು ಹೆಮ್ಮಿಂಗ್ ಮಾಡ್ಕೋಬೇಕು. ಆಮೇಲೆ ಎಲಾಸ್ಟಿಕ್ ಹಾಕಿರೋ ಪ್ಯಾಂಟ್ ಹೊಲಿಬೇಕಂದ್ರೆ ನಾಳೆ ಹೊಲಿತೀನಿ, ಇವತ್ತು ಹೊಲಿಯಲ್ಲ. ಈಗ ಅಡುಗೆ ಮಾಡಬೇಕು. ಬೆಳಗ್ಗೆಯಿಂದ ಊಟ ತಿಂದಿಲ್ಲ ಅಲ್ಲ, ಅಡುಗೆ ಅವಶ್ಯಕತೆ ಇಲ್ಲ, ಆದರೂ ಮಾಡಿಲ್ಲ ಅಂದರೆ ನನಗೆ ಒಂಥರ ಬೇಜಾರು.
ಅಯ್ಯೋ ನಾನು ಅಡುಗೆನೇ ಮಾಡ್ತಾ ಇಲ್ಲ ಯಾಕೆ ಅನ್ನೋ ಥರ. ಹೊಟ್ಟೆ ಹಸಿದಿಲ್ಲ ಅಂದ್ರೆ ತಿನ್ಬೇಕಾಗುತ್ತೆ. ಟೈಲರಿಂಗ್ ಕಲ್ತ್ರಿ ಇವತ್ತಿಲ್ಲ ನಾಳೆ ಪಕ್ಕ ಯೂಸ್ ಆಗುತ್ತೆ ಫ್ರೆಂಡ್ಸ್. ಏನು ಇದಿಲ್ಲ, ಒಂದು ವಿದ್ಯೆ ಒಂದು ಉದ್ಯೋಗ ಯಾವತ್ತೂ ಹಾಳಾಗಲ್ಲ. ಅದನ್ನ ಕಲಿಬೇಕು. ಒಂದಾದ್ರೂ ಒಂದು ಉದ್ಯೋಗ ಕಲಿಬೇಕು, ಒಂದು ವಿದ್ಯೆ ಕಲಿಬೇಕು ಫ್ರೆಂಡ್ಸ್. ವಿದ್ಯೆ ಇಲ್ಲ ಅಂದ್ರೆ ಉದ್ಯೋಗ ಆದ್ರೂ ಇರಬೇಕು. ವಿದ್ಯೆ ಎಲ್ಲರಿಗೂ ಸಿಗಲ್ಲ, ಉದ್ಯೋಗ ಯಾರಾದ್ರೂ ಕಲಿಬಹುದು. ಉದ್ಯೋಗನ ಒಂದಾದ್ರೂ ಉದ್ಯೋಗ ಇಟ್ಕೋಬೇಕು ಜೀವನದಲ್ಲಿ, ಸ್ವಲ್ಪ ಆದ್ರೂ ಹೆಲ್ಪ್ ಆಗುತ್ತೆ. ಈಗ ನಾನು ಕೆಲಸ ಬಿಟ್ಟು ಮನೇಲಿ ಕೂತೀನಿ, ಹೋಗ್ಲಿ ಒಂದು ದಿನಕ್ಕೆ ಒಂದು 300 ರೂಪಾಯಿ ಆದ್ರೂ ದುಡಿತೀನಿ ಅನ್ನೋ ಭರವಸೆ ಇದೆ. ಬಟ್ಟೆ ಬಂದ್ರೆ ಬಂದಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಹೆಂಗೂ ಹೊಲಿತೀನಿ. ಸುಮ್ಮನೆ ಖಾಲಿ ಮನೇಲಿ ಕೂತ್ಕೊಳ್ಳೋಕ್ಕಿಂತ ಒಂದು ಅಂಗಡಿ ಬಾಡಿಗೆ ತೊಗೊಂಡ್ಬಿಡೋಣ, ಬಾಡಿಗೆಗೆ ಅಂಗಡಿ ತೊಗೊಂಡು ಅಲ್ಲೇ ಹಾಕೊಂಡು ಹೊಲಿಯೋಣ ಅಂತ ಅನ್ಕೊಂಡಿದ್ದೀನಿ. ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬಾಡಿಗೆ ತುಂಬ ಇದೆ ಇಲ್ಲಿ ಬೆಂಗಳೂರ ಬಾಡಿಗೆ. ಗೊತ್ತಲ್ಲ ನಿಮಗೆ ಎಷ್ಟು ಕಟ್ಟಬೇಕು ಅಂತ. ಇವಾಗ ನಾನಿರೋಷ್ಟು ಮನೆಗೆ ಒಂದು 5,000 ಬಾಡಿಗೆ ಕೊಡಬೇಕು. ಇದು ಹಿಂಗೆ ತಿರುಗಿದ್ರೆ ಇಷ್ಟೇ ಐತಿ ಮನೆ. ಇದಕ್ಕೆ ಒಂದು 5,000 ಕಟ್ಬೇಕಾಗತ್ತೆ ಹೊರಗೋದ್ರೆ. ಆ ಪರಿಸ್ಥಿತಿ ಐತಿ. ಅಂಥದ್ರಾಗ ನಾನು ಅಂಗಡಿ ಬಾಡಿಗೆ ಹಿಡಿದು ಹೊಲಿಬೋದಾ ಏನು ಅಂತ ಯೋಚನೆ ಮಾಡತ್ತೀನಿ. ಮೊನ್ನೆ ಒಬ್ರು ಆಂಟಿ ಅವರೇ ಕೇಳಿದ್ರು, ಒಬ್ರು ಇದ್ದಾರಂತೆ, ಅವ್ರನ್ನ ಖಾಲಿ ಮಾಡಿಸ್ತಾ ಇದ್ದಾರಂತ. ಈಗ ನಾನೇನಾದರೂ ಇರ್ತೀನಿ ಅನ್ನೋ ರೀತಿ ಅವ್ರು ಕೇಳಿದ್ರು. ನಾನೇನು ಕೇಳಿಲ್ಲ, ಅವರೇ ಕೇಳಿದ್ರು. ನಾನು ಅದಕ್ಕೆ ಯಾವುದಕ್ಕೂ ಹೇಳಿಲ್ಲ. ನಾನು ಸಡನ್ನಾಗಿ ಯಾವುದೂ ಒಪ್ಕೊಳ್ಳಲ್ಲ ಫ್ರೆಂಡ್ಸ್. ಯಾಕಂದ್ರೆ ಎಲ್ಲ ಯೋಚನೆ ಮಾಡ್ತೀನಿ ಫಸ್ಟು. ಅದು ಮಾಡಿದ್ರೆ ಸರಿ ಆಗುತ್ತಾ, ಇದು ಮಾಡಿದ್ರೆ ಸರಿ ಆಗುತ್ತಾ, ಎಲ್ಲ ಯೋಚನೆ ಮಾಡಿ. ಪಾರಿಂಗ್ ಹೋದಾ? ಇಲ್ಲ 100 ರೂಪಾಯಿ ಎಲ್ಲ ಕಾಣಿಸ್ತಾ ಇಲ್ಲ ರೋಡಲ್ಲಿ ಅಂತ. 100 ರೂಪಾಯಿ ಏನ್ ಮಾಡ್ಲಿ ನಾನು? ಒಂದ್ ನಿಮಿಷ ಬರ್ತೀನಿ. ಅವರು ಯಾವಾಗ್ಲೂ ಬ್ಲೌಸ್ ಹೊಲ್ಸಕ್ಕೆ ಬರ್ತಾ ಇದಾರೆ. ಈಗ ಬರ್ಬೇಕಾದ್ರೆ ಈಗ 2-3 ದಿವಸದಿಂದ ಗುರುವಾರ ಬಂದು ಬ್ಲೌಸ್ ತಗೊಂಡು ಹೋದ್ರು. ವಾಪಸ್ ಅವ್ನು ಕಾಣಿಸೇ ಇಲ್ಲ. ಅದಕ್ಕೆ ಎಲ್ಲೋದ್ರು ನನ್ಗೇನೋ ಗೊತ್ತಿಲ್ಲ. ಒಬ್ರು ಮಾತಾಡ್ಸಿದ್ರು, ಒಬ್ರು ಒಂಥರ ಕ್ಲೋಸ್ ಆಗ್ಬಿಟ್ರೆ ಅವ್ರು ಕಾಣಿಸಿಲ್ಲ. ಅವ್ರು ಮಾತಾಡ್ಸಿಲ್ಲ ಅಂದ್ರೆ ಜೀವ ಸಮಾಧಾನನೇ ಇರಲ್ಲ ನನಗೆ. ಅವ್ರನ್ನ ಯಾವಾಗ ನೋಡ್ತೀನಿ, ಅವ್ರನ್ನ ಯಾವಾಗ ಮಾತಾಡಿಸ್ತೀನಿ ಅನ್ನೋಷ್ಟು ನನಗೆ ಹಂಗ ಅನ್ಸುತ್ತೆ ಮನಸ್ಸಿಗೆ. ಅದಕ್ಕೆ ನಾನು ನಿನ್ನೆ ಸಾಯಂಕಾಲ ಕೇಳಿದೆ ಮನೆಯವ್ರ ಹತ್ರ, ಏನೇ ಅಮ್ಮ ಕಾಣಿಸ್ತಾನೆ ಇಲ್ಲ, ಅವ್ರು ಬರ್ತಾ ಇದ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲಪ್ಪ ನನಗೂ ಗೊತ್ತಿಲ್ಲ ಅಂದ್ರು. ನೋಡಿದ್ರೆ ಬೆಳಿಗ್ಗೆನೆ ನಾನು ಆಚೆ ಕಸ ಗುಡ್ಸೋಕೆ ಹೋದಾಗ ಅವ್ರು ಬಂದ್ರು. ಅವಾಗಲೇ ಬೆಳಿಗ್ಗೆ ಮಾತಾಡ್ಸೋದು ಬೇಡ, ಅವ್ರು ಬೆಳಿಗ್ಗೆ ಬರ್ತಾ ಇದ್ರೆ ನಾವು ಪರಕೆ ಇಟ್ಕೊಂಡು ಅವ್ರ ಎದುರುಗಡೆ ಹೋಗೋದು ಬೇಡ ಅಂತ ತಲೆ ಮುಗಿಸ್ಕೊಂಡು ಹಾಗೆ ಬಂದಿದ್ದೆ. ಇವಾಗ ಕೇಳಿದ್ರು, ಏನಮ್ಮ 100 ರೂಪಾಯಿ ಕೊಡೋದಕ್ಕೆ ನನ್ನ ಹುಡುಕ್ತಾ ಇದೀಯಾ ಅಂತ. ಇಲ್ಲ ಫ್ರೆಂಡ್ಸ್, ಸತ್ಯವಾಗ್ಲು 100 ರೂಪಾಯಿ ಅಂತ ಏನು 100 ರೂಪಾಯಿ ಅದೆಲ್ಲ ಲೆಕ್ಕಕ್ಕಿರಲ್ಲ. ಮನುಷ್ಯ ನನಗೆ ತುಂಬಾನೇ ಮುಖ್ಯ. ಅವ್ರು ಕಾಣಿಸಿಲ್ಲ ಅಂದ್ರೆ ಮಾತ್ರ ಅಷ್ಟು ಸ್ವಲ್ಪ ಬೇಜಾರ ಅನಿಸ್ತು. ಯಾಕಂದ್ರೆ ನನಗೆ ತುಂಬಾ ಭಯ ಆಗ್ಬಿಡ್ತೀವಿ ಇದ್ದವ್ರು ಇಲ್ಲ ಅಂತ ಅಂದ್ಬಿಟ್ರೆ. ಹೇಳಿದ್ರೆ ಒಂದೇ ಓಕೆ, ಹೋಗೋಟಾದ್ರೂ ನಾವು ಇಲ್ಲೇ ಇರ್ತೀವಲ್ಲ, ಯಾವಾಗ್ಲೂ ಬಾಗಿಲು ತಕ್ಕೊಂಡಿರ್ತೀವಿ ರೋಡ್ ಸೈಡ್. ಕಾಣಿಸ್ತಾರೆ ಹೋಗೋರು ಬರೋರು, ಅವ್ರು ಕಾಣಿಸ್ತಾ ಇಲ್ಲ ನನಗೆ ಏನು ಅಂತ ಈ ತರ ಯೋಚನೆ ಆಗ್ಬಿಡ್ತು. ಅದಕ್ಕೆ ಕೇಳಿದೆ. ಹಂಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡ್ರೆ ಅಂದಾಗ ಅಮ್ಮ ನನ್ನನ್ನೇ ಹೇಳ್ಬಿಡ್ತಾರೆ, 100 ರೂಪಾಯಿ ಸಲುವಾಗಿ ನನ್ನ ಹುಡುಕ್ತಾ ಇದೀಯಾ? ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ನಮಸ್ಕಾರ.